ಒಂದು ಏನೋ ಉಳಿದ ರಾಜ್ಯದಾಗ ಹೆಂಗೆ ಕೊಡ್ತಾರೆ ಅದಕ್ಕೆ ಕೊಟ್ಟರು. ವಿಶಿಷ್ಟವಾಗಿ ನೆನಪಿಡುವಂಥದ್ದು ಏನೂ ಕೊಡಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗ್ಯದ. ಎಲ್ಲದಕ್ಕೂ ಹೌದು ಬಿ ಜೆ ಪಿನೂ ವಿರೋಧ ಮಾಡೋಣ ಇಲ್ಲಂತಲ್ಲ, ತಾತ್ವಿಕವಾಗಿ ವರ್ತನಿಕರ ದೃಷ್ಟಿಯಿಂದ ಅವರಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮೆಚ್ಚಬೇಕಾಗ್ತದೆ. ಏನು ಕೊಟ್ಟರು ಅದು ಬೇರೆ ವಿಷಯ. ಬಿ ಜೆ ಪಿ ಏನು ಕೊಟ್ಟಿತ್ತು ಕಳೆದ 12 ವರ್ಷಗಳಿಂದ ಅನ್ನುವಂಥದ್ದು ಮತ್ತೆ ಮುಂದೆ ಚರ್ಚೆ ಆಗುವಂಥದ್ದು. ಬಟ್ ಪ್ರಾದೇಶಿಕ ಪಕ್ಷಗಳು ಏನು ಕೊಟ್ಟು ಅನ್ನುವಂಥದ್ದು ಪ್ರಶ್ನೆ ಬಂದು ನಿಂತದ್ದು. ಅಟ್ಲೀಸ್ಟ್ ಇವತ್ತು ಆಮ್ ಆದ್ಮಿ ದಿಲ್ಲಿಯಲ್ಲೇ ಮತ್ತು ಪಂಜಾಬ್ದಲ್ಲೇ ಶಿಕ್ಷಣ ಮತ್ತು ಅದೇ ನೀರ ಎಲೆಕ್ಟ್ರಿಸಿಟಿ ಫ್ರೀ ಕೊಡೋ ಜೊತೆ ಹೆಣ್ಮಕ್ಳು ಸ್ವಲ್ಪ ಹಣ ಕೊಡುವಂಥ ಕೆಲಸ ಮಾಡಿದ್ದಾರೆ. ಆರೋಗ್ಯ ಬಗ್ಗೆನೂ ಮೊಹಲ್ಲಾ ಕ್ಲಿನಿಕ್ ಅಂತ ಅಥವಾ ಹಳ್ಳಿಗೆ ಪ್ರತಿ ಹಳ್ಳಿಗೂ ಪಂಜಾಬ್ದಲ್ಲೇ ಈ ಒಂದು ಕ್ಲಿನಿಕ್ ತೆಗೆದು ಎಲ್ಲರಿಗೂ ಔಷಧಿ ಗುಳಿಗೆ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದಿಷ್ಟು ಕಣ್ಣಿಗೆ ಕಾಣುವಂಥವರೇ ಇದಾವೆ. ಮಮತಾ ಬ್ಯಾನರ್ಜಿ ಅವ್ರದ್ದು ಏನು ಕಣ್ಣಿಗೆ ಕಾಣುವಂಥ 15 ವರ್ಷ ಆಡಳಿತದಲ್ಲೇ ಅಂತೇಳಿ ಏನೋ ಕೆಲವೊಂದು ಏನು ಕೊಟ್ಟಿರ್ಬೋದು, ಗ್ಯಾರಂಟಿ ಮತ್ತೇನು ಕೊಟ್ಟಿರ್ಬೋದು. ಜನನೂ ನಂಬೆ ಅವ್ರು ವೋಟು ಹಾಕಿದ್ದಾರೆ. ಕೆಲವೊಂದು ಅಡ್ಮಿನಿಸ್ಟ್ರೇಷನ್ ಅಡ್ಡಿಲ್ಲ ಅಂತ ನಾವು ಹೇಳ್ಬೋದು. ಬಟ್ ಒಂದು ನೆನಪಿಡುವಂಥದ್ದು ಏನು ಮಾಡಿದ್ದಾರೆ ಅನ್ನೋದು ಇವತ್ತು ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಇವತ್ತು ಹೆಚ್ಚು ಕಡಿಮೆ ಈ ಪ್ರಾದೇಶಿಕ ಪಕ್ಷಗಳು ಪ್ರತಿಯೊಂದು ಶರದ್ ಪವಾರ್ ಆಯಿತು, ಹೇಳಿಲ್ಲ ನಿಮಗೆ, ಶರದ್ ಪವಾರ್ ಆಯಿತು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಉದ್ಧವ್ ಠಾಕ್ರೆ ಅವ್ರದ್ದಾಗಿರ್ಬೋದು, ಶಿವಸೇನೆ ಮತ್ತು ಇನ್ನೊಂದು ನಮ್ಮದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಶಿಂದೆ ಅವ್ರದ್ದಾಗಿರ್ಬೋದು, ಇವರೆಲ್ಲ ಪಕ್ಷಗಳು ಮಹಾರಾಷ್ಟ್ರದಿಂದ ಕಿತ್ಕೊಂಡು ಹೋಗಿಬಿಟ್ಟು ಉತ್ತರದಲ್ಲಿ ಯಾವ ಪಕ್ಷ ಇವತ್ತು ಉಳಿತಾ ಇಲ್ಲ, ಜೆ ಡಿ ಯು ಉಳಿತಾ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಕರ್ನಾಟಕ ಜೆ ಡಿ ಎಸ್ ಇವತ್ತು ಹಂತಕ್ಕೆ ಬರ್ತಾ ಇದೆ. ಇನ್ನು ಉಳಿದಿದ್ದು ಏನಪ್ಪ ಅಂತಂದರೆ ಇದು ನೋಡಿ ಇನ್ನೊಂದು ತಮಿಳುನಾಡಿನಲ್ಲೂ ಸಹಿತ ಪ್ರಾದೇಶಿಕ ಪಕ್ಷಗಳು 2 ಇದ್ದು ಈಗ 3ನೇದು ಬಂದ ಅಲ್ಲೊಂದು ಮಾತ್ರ ಉಳಿತಾ ಇದೆ ಅಂತ ಅನ್ನಿಸ್ತಾ ಇದೆ. ತಮಿಳುನಾಡನ್ನು ಬಿಟ್ಟರೆ ಉಳಿದ ಎಲ್ಲ ರಾಜ್ಯಗಳಲ್ಲೂ ಹೆಚ್ಚು ಕಡಿಮೆ ಅಪೋಸಿಷನ್ ಇವೇನು ಪ್ರಾದೇಶಿಕ ಪಕ್ಷಗಳಿದ್ದಾವೆ ಇವು ಇನ್ನೊಬ್ಬ ಆಡಳಿತಾರೂಢ ಪಕ್ಷದ ವಿರೋಧದಂಥ ಪಕ್ಷಗಳ ಜೊತೆಗೆ ಕೆಲಸ ಮಾಡ್ಕೊಳ್ಳಿಲ್ಲ. ನಮ್ಮಿಂದ ಎಲ್ಲ ಅನ್ನುವಂಥದ್ದು ಬಂದುಬಿಟ್ರು. ಇವತ್ತು ಎಸ್ ಪಿ ನಮ್ಮ ಅಖಿಲೇಶ್ ಯಾದವ್ ಇರ್ಬೋದು, ಮಮತಾ ಬ್ಯಾನರ್ಜಿ ಅವರಂತೂ ಈ ಕಾಂಗ್ರೆಸ್ಸನ್ನು ಕೈಯಿಂದ ಅಲ್ಲ ಕಟ್ಟಿಯಿಂದ ಸಹಿತ ಮುಟ್ಲಿಕ್ಕೆ ಹಿಂದೆ ಮುಂದೆ ಮಾಡಿದರು. ನಿತೀಶ್ ಕುಮಾರ್ ಅವರು ಯಾವ ಸಲ ಕಾಂಗ್ರೆಸ್ ವಿರೋಧ ಮಾಡ್ತಾನೆ ಬಂದರು. ಕೊನೆಗೆ ಬಂದು